ಈ ಮಟ್ಕ ಹೋದ್ರೆ ಮನೆ ಹಾಳಾಗೋದಂತೂ ಗ್ಯಾರಂಟಿ ನಮ್ದು. ಇಲ್ಲಿ ಹಿಂಗೆ ಕಳ್ಳಗಿಡದೊಳಗೆ ಅಯ್ಯೋ ಕತ್ವೆ ಹೆಂಗೆ ನಿಂತವ ನೀರು. ಕಳ್ಳಗಿಡ ನೋಡ್ರೆ ಸೂಪರಾಗವೆ. ಹಿಂಗೆ ನೀರು ನಿಂತ್ಕೊಂಡ್ರೆ ಮಳೋದ್ಬಿಟ್ಟು ಅಂಟ ಮಾಸ್. ಎಲ್ರಿಗೂ ನಮಸ್ಕಾರ ಗುರು. ಸಿಂಪಲ್ ಸಚಿನ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಮೊನ್ನೆ ನಮ್ಮೂರಲ್ಲಿ ಓದಿರೋ ಮಳೆಗೆ ಕಳ್ಳೆ ಗಿಡ ಎಲ್ಲ ಇಲ್ಲಿ ಅಯ್ಯೋ ನೀರು ಹೆಂಗೆ ನಿಂತವೆ ಅಂದರೆ ತಲೆಯೇ ಕೆಟ್ಟೋಯ್ತವೆ. ಅಲ್ಲಿ ನನ್ನ ಕಳ್ಳೆ ಗಿಡ ಕೊಯ್ತಾವನಿ ನೋಡಿ. ಮತ್ತೆ ಹೆಂಗೆ ನೀರು ನಿಂತಿದ್ದೋ ಅದು ಎಲ್ಲೂ ಕಳಿಸೋದು. ಅಯ್ಯೋ ಕತ್ತ ಕರ್ಮ. ಒಂದು ಮೊನ್ನೆ ಜೋರಾಗಿ ಓದದ ನಮ್ಮೂರಲ್ಲಿ. ನೆನ್ನೆ ಸುಮಾರಾಗಿ ಹೋಯ್ತು. ಗಾಳಿ ಬರ್ತಾ ಹೆವಿ ಅಂದರೆ ಹೆವಿ ಜಾಸ್ತಿ. ಕಳ್ಳೆ ಗಿಡಕ್ಕೆ ಮೊದಲೇ ಈಗ ಎಳ್ಸ್ಕಳ್ಳ ಗಿಡ ಅವು ಏನಾದವೋ ಅದು ಎತ್ತಾದವೋ ಕಾಣಿ ಬರೀ ತೋರಿಸ್ತೀನಿ. ಇಲ್ಲಿ ಈ ಮಟ್ಕ ಹೋದ್ರೆ ಮನೆ ಹಾಳಾಗೋದಂತೂ ಗ್ಯಾರಂಟಿ ನಮ್ಮದು. ಇಲ್ಲಿ ಹಿಂಗೆ ಕಳ್ಳಗಿಡದೊಳಗೆ ಅಯ್ಯೋ ಕತ್ವೆ ಹೆಂಗೆ ನಿಂತವ ನೀರು. ಕಳ್ಳಗಿಡ ನೋಡ್ರೆ ಸೂಪರಾಗವೆ. ಹಿಂಗೆ ನೀರು ನಿಂತ್ಕೊಂಡ್ರೆ ಮಳೋದ್ಬಿಟ್ಟು ಇಲ್ಲಿ ಹಿಂಗೆ ಕಳ್ಳಗಿಡದೊಳಗೆ ನೀರು ನಿಂತ್ಕೊಂಡ್ರೆ ಚೆಂದಾಗಿ ಬೆಳೆದ ಕಳಕಾಯಿ ಎಲ್ಲನೂ ಓದಂಗೆ ಅರ್ಥ. ಇದು ನನ್ನ ಪ್ರಕಾರ ಇಲ್ಲಿ ಅಯ್ಯಯ್ಯಪ್ಪ ಈ ಮಟ್ಟಿಗೆ ನೀರು ನಿಂತವಲ್ಲ ಹಿಂಗೆ. ಅದು ಒಂದಿನ ಊದ್ಬಿಟ್ಟಿದ್ದೀರ ಏನೂ ಆಯ್ತಿರ್ಲಿಲ್ಲ. ಮೊನ್ನೊಂದು ಅದ ಹೋಯ್ತು ಜೋರಾಗೆ. ನೆನ್ನೆ ಊದ್ಬಿಡ್ತು ಎಲ್ಲ ಹಿಂಗೆ ತುಂಬ್ಕ ನಿಂತವ ನೀರು. ಅಯ್ಯೋ ಕತೆ ಕರ್ಮ. ಆ ಪಾತಿಲಿ ಹೆಂಗೆ ನಿಂತಿದ್ದಾವ ತಾಡ್ಯಪ್ಪ ನೋಡಮ್ಮ. ಕೊಕ್ರೆ ಇಲ್ಲಿ ಮೇಯ್ತಿದಾಗಲೇ ಡೌಟು ನೀರು ನಿಂತವೆ ಅಂತ. ಕೊಕ್ರೆ ನೀರು ನಿಂತಿರುತ್ತಕ್ಕೆ ಬರೋದು ಬಿಳಿ ಕೊಕ್ರೆಗಳು. ನಮ್ಕಂದ್ರೆ ಹಿಂಗೆ ಚೊಂಬ ಹಾಕ ಹೋಯ್ತಾ ಇರೋದು. ಚೊಂಬ ಇಲ್ಲಿ ಇಕ್ಲು ಮಾಡಿಬಿಟ್ಟೊಮ್ಮೆ ಇಲ್ಲಿ ಆದರೂ ಎಳಿತೇ ಇಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಇಕ್ಲು ಮಾಡಿಬಿಟ್ಟಿದ್ರು ಹಿಂಗೆ ಯಾಕ ಎಳಿತಾ ಇಲ್ಲ. ದಮ್ ಕಟ್ತಾದ. ಏನಪ್ಪ ಹೇಳ್ದದು ಈ ಮಟ್ಗೆ? ಹಾಂ ಹಿಂಗೆ ಈ ಮಟ್ಗೆ ನೀರು ತುಂಬ್ಕೊಂಡದಲ್ಲ ಕಳ್ಳಗಿಡದೊಳಗೆ. ಏನು ಹೇಳ್ದದಪ್ಪ? ಅಯ್ಯೋ ಆ ಮಳೋದು ದಿನ ಅಷ್ಟು ದೂರ ಹಂಗೂ ಇಕ್ಲು ಗೋರ್ದಿ ಅಲ್ಲಿಂದ ಹಿಂಗೆ ಗೋರ್ಕ ಬಂದಿಲ್ಲ. ಹಿಂಗೆ ಮಾಡಿ ಹಿಂಗೆ ಕಳ್ಸೋನಿ. ಆದರೂ ಹೊಸಿ ದಮ್ ಕಟ್ತದೆ ಎಳಿಕ. ನೋಡಮ್ಮ ಇನ್ನೂ ಒಂದು 3-4 ಅದ ಮಳೆ ಊದ್ರೆ ಹಿಂಗೆ ಕಳಕ್ಕೆ ನೆಮ್ಮದಿಯಾಗಿ ರೋಟ್ರಿ ಹೊಡ್ಸ್ಬಿಟ್ಟು ಭತ್ತಕ್ಕೂ ಇದು ರೆಡಿ ಮಾಡ್ತಿರೋದೆ. ಭತ್ತಕ್ಕೆ ಒಳ್ಳೆ ಹೊರ ಆಯ್ತ ಕಳೆ ಸೊಪ್ಪು. ಇನ್ನೇನು ಮಾಡೋಕ್ಕಾಗಿಲ್ಲ. ಇಲ್ಲಿ ಹಿಂಗೆ ತುಂಬ್ಕಂದ್ರೆ ಏನಪ್ಪ ಮಾಡೋದಿಲ್ಲ. ಅಯ್ಯೋ ನೋಡಿಲಿ ಜಿಗ್ಲಲ್ಲಿ ಹೋಯ್ತಲ್ಲ ನೀರು. ಹಂಗೆ ಹೋಯ್ತದೆ 3 ಇಂಚ್ ನೀರು ಹೋಯ್ತದೆ. ಕಿತ್ಬಿಟ್ಟು ಇಲ್ಲಿ ತಕ್ಲುಗ ಎಲ್ಲ ತುಂಬ್ಕೊಂಡವ. ಎಲ್ಲ ಅಂದ್ರೆ ಎಲ್ಲ ನೋಡಿಲಿ ಎಳೀತ್ಲೇ ಇಲ್ಲ. ಇತ್ತಿನ್ಲೂ ಬತ್ತಾದ ನೀರು. ಕಳ್ಳಗಿಡದಿಂದ. ಜ್ವಾಳ ನೀರು ತುಂಬ್ಕೋಬೋದು. ಅಯ್ಯೋ ಕತ್ತೆಯೋ ನಮ್ಮ ಒಂದೊಂದಲ್ಲ. ನಮ್ಮ ಕಳೆ ಮಳೋದು ಬಿಟ್ರೆ ಹಿಂಗೆ ನಮ್ಮ ಹಿಂಗಾಗೋಯ್ತವ. ಏನು ಮಾಡೋಕ್ಕಾಗಲ್ಲ. ನೋಡಿ ಮಣೆ ಬರ ಹೆಂಗಿರುತ್ತಂಗೆ ಆಯ್ತ. ನಾನು ಒಬ್ಬನಿಗೆ ಎದ್ದ ಎಲ್ಕ ಆದಂಗೆ ಆಯ್ತ. ಎಲ್ಲ ಬಂಡವಾಳ ಹಾಕಿರ್ತಾರೆ, ನಾನು ಒಬ್ಬನೇ ಹಾಕಿದ್ದಾನ. ಮೇಗ್ಲು ಪಾತಿ ತೋರಿಸ್ತೀನಿ. ಬರೀ ಮೇಗ್ಲು ಪಾತಿಲಿ ಹೆಂಗೆ ನೀರು ನಿಂತಿದ್ದು. ಅದೋಸಿ ದಡಗದ್ದೆ ಅದು. ಇಷ್ಟೇನು ಅಯ್ಯೋ ಇಲ್ಲಿ ಕಾಲು ಇಳ್ಕತ್ತ ಒಳಕ. ಇಲ್ಲಿ ಇಳ್ಕತ್ತ ಕಾಲು ಮಡಗಿದ್ರು ಒಳಕ. ಈ ಹೊಸಿ ದಡಗದ್ದೆ. ನೋಡ್ರಿ ಇವುದ್ರಲ್ಲೇನೋ ಅಷ್ಟು ನಿಂತಿಲ್ಲ ಮ್ಯಾಗ್ಲು ಕಡಿನಲ್ಲಿ. ಇಲ್ಲಿ ಇಷ್ಟಾರು ಇದ್ಬಿಟ್ಟಿದ್ರೆ ಕಳ್ಳಗಿಡ ಹೆಂಗಾರು ಮೇಂಟೈನ್ ಮಾಡ್ಬೋದಾಯಿತು. ನಮ್ಮ ಕತೆ ಒಂದೊಂದಲ್ಲ. ಕಷ್ಟ ಬಿದ್ದು ಬೀಜ ಎಡ್ಸಿ ಕಳಕೆ ಹಾಕಿದ್ರೆ ಹಿಂಗಾದ್ರೆ ಏನಪ್ಪ ಮಾಡೋದು? ಹಾಂ ಹಿಂಗೆ ಗಿಡ ನೋಡ್ರಿ ಸಾಲಿ ಹೆಂಗೆ ಕಾಣ್ತವ. ಒಳ್ಳೆ ಲೈನ್ಗೆ ಕಣ್ಣೆ ಆಗಂಗವ ಗಿಡ. 2-3 ದಿನ ಗ್ಯಾಪ್ ಕೊಟ್ಬಿಟ್ಟಿದ್ರೆ ಕುಂಟೆ ಹೊಡ್ಸೋಕ್ಕೆಲ್ಲ ರೆಡಿ ಮಾಡಿದ್ನು. ಬಿಡ್ತಲ್ಲ ಹೇಳದ. ಈಗ ಇನ್ನೂ 1 ವಾರ ಮುಂದ್ಕೋಯ್ತ ಕುಂಟೆ ಹೊಡ್ಸೋಕ್ಕಾಗಲ್ಲ. ನಮ್ಮ ಕತೆ ಇಲ್ಲಿ ಸಾಲ ನೋಡಿದ್ರೆ ಕಣ್ಣೆ ಹೆಸರಾಯ್ತು ನನಗೆ. ಇಲ್ಲಿ ನೋಡಿ ಗಿಡ ಏನಾಗಿದ್ದು ಅದ್ದೂರಿ ಆಗವ ಗಿಡ. ಇಲ್ಲಿ ಹೆಂಗಿದ್ದು ಗಿಡ
ಬಡಿ ಮಗುದು ಇದು ಒಂದಿಯೇ ಹಿಂಗೆ ನೀರು ನಿಂತಿರ್ದು ಕೆಳಗ್ಲು ಕಡ. ಇವು ನೋಡ್ರಿ ಸುಮಾರಾಗವ, ನೀರಿಲ್ಲ ಏನಿಲ್ಲ ಯಪ್ಪ. ಚೆನ್ನಾಗವ ಕಮರೆ ಗಿಡ. ಇಲ್ಲೊಂದಿಷ್ಟು ಅಗ್ಲ ಕಳಕೆ ಉಡ್ದಂತ ಅಲ್ಲಿ ಕಳೆ ಬೆಳ್ಕೊಬಿಟ್ಟಿರೋದು, ಇಲ್ಲಾಂದ್ರೆ ಅಲ್ಲೂ ಚೆನ್ನಾಗಿರುವ ಗಿಡ ನೋಡ್ರಿ. ಸಾಲು ಮಾತ್ರ ಅದ್ದೂರಿಯಾಗಿ ಕಾಣ್ತವೆ, ಅದ್ದೂರಿಯಾಗ. ಬಡ್ಡಿ ಮಗುನ ಮಳೆ ಒಂದೇ ಒಂದು ವಾರ ಒಳಗೆ ಕೊಟ್ಬಿಟ್ರೆ, ನಮಗೆ ಫ್ರೀ ಮಾಡಿಕೊಟ್ಬಿಟ್ರೆ ಇದ್ರ ಕೆಲಸ ಎಲ್ಲ ತೀರಿಸ್ಬಿಡ್ತೀನಿ ವ್ಯವಸಾಯಗಳೆಲ್ಲನೂ. ಹೊಟ್ಟೆ ಉರಿತ ನೆನ್ಸ್ಕೊಂಡ್ರೆ ಹಿಂಗೆ ಬಂಡವಾಳ ಹಾಕ್ಬಿಟ್ಟು ನೋಡ್ರಿ ಹೆಂಗೆ ಕಂಡವು ಸಾಲು. ಅಯ್ಯೋ, ಕಾಲು ಹಿಡ್ಕತಾವ ಇಲ್ಲಿ, ಹೆಂಗೆ ಹಿಡ್ಕೊಂಡವ ಒಳಕ. ಕಳ್ಳ ಗಿಡ ಏನಾಗಿದಾವ ಮಾರೆ ಮಂತ, ಏನು ಸಾಕತ್ತಾಗವ ನೋಡ್ರಿ ಹೆಂಗಿದಾವ. ಒಳ್ಳೆ ಕುಚ್ಚು ಕುಚ್ಚು ಮಲ್ಗ ಕುಚ್ಚಿದ್ದಂಗವ, ಮಲ್ಗ ಕುಚ್ಚು. ಒಟ್ಟು 3 ಕಡೆಗೆ ಹಾಕಿರೋದು ಕಳಕೆ. ನಾನು ನಮ್ಮ 3 ಕಡ ಅವ ಇಲ್ಲಿ. ಇದು ಮ್ಯಾಗ್ಲು ಪಾತಿ, ಇದೋಸಿ ಸುಮಾರಾಗದ, ತ್ಯಾಮಿಲ್ಲ ನೋಡ್ರಿ. ನೀರೇ ನಿಂತಿಲ್ಲ ಸುಮಾರ ಕುಡ್ಕಂದೆ. ಇದು ಅದ್ರ ಕೆಳಗ್ಲು ಪಾತಿ, ಇದರಲ್ಲೂ ಅಷ್ಟೇ ತ್ಯಾಮಿಲ್ಲ. ಅಲ್ಲಿ ಕಾಣ್ತಾ ಇದಲ್ಲ ಅಲ್ಲಿ ಕೆಳಗೆ ಕಡ, ಅದರಲ್ಲೇ ನೀರು ನಿಂತಿರೋವು ಜಾಸ್ತಿ ಅಂದರೆ ಜಾಸ್ತಿ. ಅಯ್ಯೋ, ಬರೀ ಒಂದೇ ಒಂದು ವಾರ ಒಳಗೆ ಕೊಟ್ಬಿಡ್ಲಿ, ಇದ್ರ ವ್ಯವಸಾಯ ಎಲ್ಲ ತೀರಿಸ್ಬಿಡ್ತೀನಿ. ಕುಂಟೆ ಗಿಂಟೆ ಹೊಡೆದು ಪಟ ಒತ್ತರಿಸ್ಬಿಟ್ಟದಾಗ ತಿಂಡಿ ಹರಿಸ್ಬಿಟ್ಟು. ಇನ್ನೂ 2-3 ದಿನ ಮಳೆ ಅಂತ ಹೇಳಿದಾರಂತೆ. ಏನಾದ್ದು ಅಂತಲೇ ಗೊತ್ತಾಯ್ತಿಲ್ಲ, ತಲೆಯೇ ಕೆಟ್ಟೋಗದ. ಇನ್ನೂ 3 ದಿನ ಏನಾರು ಹಿಂಗೆ ಹಿಡ್ಕತ್ತು ಅಂದ್ರೆ ನಿಜವಾಗ್ಲೂ ಮರ್ತ್ಕೋದ ಕೆಳಗಿಡುವ ಹೋಯ್ತು. ಗಿಡ ನೋಡ್ರೆ ಒಟ್ಟುರಿತ್ತ, ನನಗೇನು ಇಲ್ಲ, ಇಷ್ಟು ಚೆನ್ನಾಗಿ ಬೆಳೆದು ಒಟ್ಟುರಿತ್ತ. ನಮ್ಮ ಕಥೆಗಳು ಒಂದೊಂದಲ್ಲ ರೈತರುಗಳವು. ಇಲ್ಲಿ ಹುಲ್ಮೆದಿಯು ತ್ಯಾಮ ಕೂತದ, ಹುಲ್ಮೆದ. ಇಲ್ಲಿ ಹುಲ್ಲಿ ಹೆಂಗೆ ಬೆಳಕ ನಿಂತಿದ್ದಿಂಗ. ಒಳ್ಳೆ ಹುಲ್ಲದ ಕುಯ್ಕಂದ್ರೆ ಒಬ್ರು ಕುಯ್ಯೋರ ಸಿಕ್ಕಿಲ್ಲ. ಮೊದ್ಲೇನು ಪರೈತಿದ್ರು ಹುಲ್ಗ, ತೆವ್ರಿ ಹುಲ್ಗ. ಈಗ ಏನೂ ಇಲ್ಲ, ಎಲ್ಲ ಹಿಂಗೆ ಬಿದ್ದವ. ಯಾನು ಔಷಧಿ ಹೊಡೆದೇ ತೀರಿಸ್ಬೇಕು ಇವೆಲ್ಲನೂ. ಬಿಸಿಲು ಈಗ ಕಂಡುಬಿಡ್ತದ, 8 ಗಂಟೆ ಆಗದ, ಈಗ ಬರ್ತದ ಬಿಸಿಲು. ಸಪ್ಪ ಇಷ್ಟೇ ನಮ್ಮ ಕಥೆಗಳು ರೈತರವು. ಏನಾರು ಒಂದು ಮಾಡೋಕೆ ಹೋಯ್ತೀವಿ, ಅಲ್ಲಿ ಏನೋ ಒಂದು ಆಯ್ತೆ. ಏನಾರು ಮಾಡೋಕೆ ಹೋಯ್ತೀವಿ, ಏನೋ ಒಂದು ಆಯ್ತೆ. ಇಲ್ಲಿ ಈ ಪಾತಿಲು ಇಕ್ಲು ಕೊಟ್ಟಾನಿ ಚಿಕ್ಕದಾಗ. ಇಲ್ಲಿ ನೋಡ್ರಿ, ಇಲ್ಲೂ ಇಕ್ಲು ಕೊಟ್ಟಾನಿ. ಎಳಿಯೋಲ್ದು ಯಾಕೆ ಅಂದ್ರೆ 3 ದಿನದಿಂದ ಕಂಟಿನ್ಯೂಸ್ ಆಗಿ ಓದೋದ, ಎಲ್ಲಿಗೆ ಹೇಳ್ದದು. ಹಾಂ, ಇದೇ ಕಡ ನೀರು ನಿಂತಿರೋದು, ಇದೇ ಡೌಟಲ್ಲಿರೋದು. ಈಗ ಕಳಕ್ಕೆ ಅದು ಏನಾದ್ದೋ ಬಿಟ್ಟದೋ ನಮಗಂತೂ ಗೊತ್ತಿಲ್ಲ. ನೋಡಮ್ಮ ಅದು ಏನಾದ್ದು ಅಂತ ವಿಷಯ. ಇದೊಂದು ಕಡೆಯಲ್ಲಿ ನೀರು ಬಿಟ್ರೆ ಇನ್ಯಾವ್ದ್ರಲ್ಲೂ ಅಷ್ಟು ನೀರು ನಿಂತಿದ್ರೆ ಅಲ್ಲಿ ಆಚಾರ ಏನು ತುಂಬ ನಿಂತವ, ಒಳ್ಳೆ ನಾಟಿ ಮಾಡ್ಬೋದೇನೋ ಹಂಗೆ ನಿಂತವ. ಇಲ್ಲಿ ನೋಡ್ರಿ, ಇದೊಂದು ಕಡ, ಅಲ್ಲಿ ಮ್ಯಾಲೊಂದು ಕಡ, ಅವೇಡೇನೋ ಸುಮಾರಾಗಿ ಎಳ್ಕಂದವ ಇವಿಯೇ. ಹಾಂ, ನೋಡಿ ಮತ್ತೆ ಅಡ್ಯಪ್ಪ, ಇನ್ನೊಂದು 2-3 ದಿನ ಮಳೆ ಉದ್ದವು ಇದೆ ಇಲ್ವೋ. ಆಮೇಲೆ ನಮ್ಮ ನೀರು ಎಳಿದಿರೋಕ್ಕೆ ಕಾರಣ ಏನು ಅಂದ್ರೆ, ನಮ್ಮ ಹೊಸಿ ಹಳಗದ್ದೆ. ನೀ ಯಾವ ಇಕ್ಲು ಕೊಟ್ಟರು ಆಗೋಲ್ಲ, ಏನು ಕೊಟ್ಟರು ಆಗೋಲ್ಲ. ಹೊಸಿ ಲೇಟು ಅಂದ್ರೆ ಲೇಟು. ಒಂದು ಮಾಡೋದ್ರೆ ಒಂದು 8-10 ದಿನವೇ ಬೇಕು, 6ಕ್ಕೆ. ಅದು ಬಿಸಿಲು ಹೊಡೆದ್ರೆ ಕಂಟಿನ್ಯೂಸ್ ಆಗಿ 4 ಬಿಗಿಯಾಗಿ ಹೋದ್ರೆ ಒಂದು 20 ದಿನ ಇತ್ತಾಗ ಬರೋಂಗೆ ಇಲ್ಲ. ಆ ಮಟ್ಟಿಗೆ ಆಗೋಯ್ತವೆ ನಮ್ಮ ಗದ್ದೆಗಳು. ಹಿಂಗೆ ಹಳಗದ್ದೆ ನೀರು ನಿಂತಿರ್ತವೆ. ಹೊಸಿ ದಡ್ಗದ್ದೆಗಳಾದ್ರೆ ಒಂದು 2-3 ದಿನಕ್ಕೆಲ್ಲ ನೀರು ಎಳಕತ್ತೆ ಏನಾರ ಒಂದು ವ್ಯವಹಾರ ಮಾಡ್ಬೋದು. ನಮ್ಮವೆಲ್ಲ ಹಳಗದ್ದೆ ಅಲ್ವಾ, ಏನೂ ಮಾಡೋಕ್ಕಾಗಿಲ್ಲ. ಈಗ ನಾಮ ಕಳಕೆಯವ್ರು ಹಿಂಗೆ ಅಂದ್ಬಿಟ್ರೆ ಈ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಡ್ ಹಾಸಿರ್ತಾರೆ ಪಾಯಿಗಳು, ತರಕಾರಿ ಬೆಳೆಯೋರು. ಮೊನ್ನೋದಿರೋ ಮಳೆಗೆ ಗಾಳಿ ಬರ್ತಕ್ಕೆ ಅದು ಎಲ್ಲೆಲ್ಲಿ ಬಿದ್ದೋಗಿದ್ದಾವೋ ಬೆಡ್ಗಳು, ಹೊಟ್ಟೆ ಉರಿತ ನೆನ್ಸ್ಕೊಂಡ್ರೆ ಪಾಯಿಗಳ. ಅಯ್ಯೋ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಒಂದು ಬೆಳಗ್ಗೆ 3-4 ಲಕ್ಷವ ಒಂದೇ ಸತಿ. ಅವ್ರು ಹೋಗಿ ನೋಡಿದ್ರೆ ಅದ ದೇವ್ರಣು ಏನೋ ಹೇಳೋಕೆ ಆಗೋಲ್ಲ. ಅದು ಆ ಮಟ್ಟಕ್ಕೆ ಒಂಥರ ಆಗ್ಬಿಡುತ್ತೆ ಅವ್ರಿಗೆ, ಡಿಪ್ರೆಷನ್ಗೆ ಹೋದಂಗೆ ಆಗ್ಬಿಡುತ್ತೆ. ಅವರು ಕಷ್ಟ ಬಿದ್ದು ಬೆಡ್ ಹಾಸಿ ಮಾಡಿರೋರು. ನಮ್ಮದೇನ ಕಳಕ್ಕೆ ಏನು ಒಂದು 20-25 ಸಾವಿರ ಖರ್ಚು ಮಾಡಿರ್ತೀವಿ ಅಷ್ಟೇ. ಬೆಳೆ ಅಂದಮೇಲೆ ಎಲ್ಲ ಒಂದೇ. ನಂದು 25 ಸಾವಿರ, ಅವನೇನಿಲ್ಲ, ಅವ್ನಿಗಾಗು ಫೀಲ್ ಅವ್ನಿಗಾಗಿರುತ್ತೆ, ನಮಗಾಗು ಫೀಲ್ ನಮಗಾಗಿರುತ್ತೆ. ಹಿಂಗೆ ಬಂದು ಕಳೆ ಗಿಡ ಇಷ್ಟು ನೀಟಾಗೆ ಹಿಂಗೆ ಮಾಡೋದ್ಬಿಟ್ರೆ ಹೆಂಗಪ್ಪ ಮಾಡೋದು ನಾವು ರೈತರುಗಳು. ಆ ಟಮಾಟ ಬರೀ ಒಂದು 30 ರೂಪಾಯಿ ಆಗ್ಬಿಡ್ಲಿ ಸಾಕು, ತಕ್ಕೋ. ಪಬ್ಲಿಸಿಟಿ ಅಂದರೆ ಪಬ್ಲಿಸಿಟಿ. ನ್ಯೂಸ್ ಚಾನಲ್ಗಳೇನು ಹೇಳೆ, ವಾಟ್ಸಪ್ ಸ್ಟೇಟಸ್ಗಳೇನು ಹೇಳೆ,
ಹಾಂ ಎಲ್ಲಾರ್ಗೂ ತಕೋ ರೈತ ಕೋಟ್ಯಾಧೀಶ್ವರ ಆದ್ ನಾವು ಹೊಡಿತು ಬಂಪರ್ ಆಫರ್ ಹಿಡ್ಕೊಳ್ಳಿ ಅಲ್ಲಾಡಿಸಿ ಬುಡಿ ಅನ್ಕೊಂಡು ಹಿಂಗೆ ಮಾಡೋದಾಗ ಯಾವ ನನ್ನ ಮಗನೂ ಕೆಂಬುದಿಲ್ಲ, ಒಬ್ಬರು ಬರುವುದಿಲ್ಲ ಮಾತಾಡೋಕೆ ಕಂತ್ರಿ ಬಡ್ಡಿ ಮಕ್ಕ. ಹಾಂ ಕೈ ನೋಯ್ತಾದ ಬೆಳಗ್ಗೆನೆ ಎರಡು ಕೈಲು ಫೋನ್ ಹಿಡ್ಕೊಂಡು ಹಾಂ ಒಂದು ತರಕಾರಿ ಹೊಡೆದ್ಬಿಟ್ರೆ ನ್ಯೂಸು. ಹಿಂಗೆ ಮಾಡೋದು ಮನೆಗಳೇ ಹಾಳಾಗೋಯ್ತವ. ಹಿಂಗೆ ದೊಡ್ಡ ದೊಡ್ಡ ಬೆಳೆ ಮಾಡಿರೋರ್ದು ನಮ್ದೇನೋ ಬಿಡ್ರಿ, ಏನೋ ಅಡ್ಜಸ್ಟ್ ಮಾಡ್ಕಮ್ಮ. ಮನೆಗಳ ಹಾಳಾಗೋಯ್ತವ ಎನ್ನಲ್ಲ, ಲಕ್ಷಾಂತರ ರೂಪಾಯಿ ಹಾಕಿರ್ತಾರೆ, 3 ಎಕರೆಲ್ಲಿ ಮಾಡಿರ್ತಾರೆ ಒಬ್ಬೊಬ್ರು ತರಕಾರಿಯ ಒಂದು ಫ್ಯಾಷನ್ನಾಗಿ ಇಟ್ಕೊಂಡು. ಅಂಥವ್ರ ಕಥೆಯಂತೂ ಯಪ್ಪ ನೆನ್ಸ್ಕೋಕೆ ಆಗೋಲ್ಲ. ಲಕ್ಷಾಂತರ ರೂಪಾಯಿ ಹಾಕಿರ್ತಾರೆ, ಲಕ್ಷಾಂತರ ರೂಪಾಯಿ. ಏನಪ್ಪ ಮಾಡೋದು? ಏನು ಸರ್ಕಾರ ಬಂದು ಕೊಟ್ಟದ ಅವ್ರಿಗೆ? ಹಾಂ ಏನೂ ಕೊಡಲ್ಲ, ಬರೀ ಬಾಯಿ ಮಾತು ಕಷ್ಟ. ಅವರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ರೈತರು ನೆನಪಾಗೋದು ಅವ್ರಿಗೆ, ಇನ್ನು ಮಿಕ್ಕಿದ ಟೈಮಲ್ಲಿ ಏನೂ ನೆನಪಾಗೋಲ್ಲ. ಯಾಕೋ ನೋಯ್ತಾದ ಕೈ ಇದು ಕಥೆ. ನಮ್ಮ ಇಷ್ಟೇ ಬಂಡವಾಳಗಳು ನಮ್ಮ ರೈತರವು. ಕರೆಕ್ಟ್ ಟೈಮಿಗೆ ಮಳೆ ಒಯ್ದಿಲ್ಲ, ನಮ್ಮ ಅನ್ಕೊಂಡಾಗೂ ಇಲ್ಲ, ಅದು ಹೋದಾಗ ನಮ್ಗೆ ಆಗೋಲ್ಲ. ಹಂಗೆ ಹಿಂಗಾಯ್ತವ ಹಿಂಗೆ ಕಥೆಗಳು. ನೋಡಮ್ಮ, ಒಂದು 4-5 ದಿನ ಬಿಸಿಲು ಹೊಡೆದ್ಬಿಟ್ರೆ ಹೆಂಗೋ ಮೇಂಟೈನ್ ಆಯ್ತಾ. ಕಳ್ಳ ಗಿಡ ಏನೋ ಕಾಯಿ ಕೂತಿಲ್ಲ. ಈಗ ಪೈರು ಇನ್ನೂ ಕುಂಟ ಹೊಡ್ಸಿಲ್ವಲ್ಲ, ಈಗ ಪೈರು ಕಣ ಏನೂ ಆಗೋಲ್ಲ ಮಳೋದ್ರೆ ಅನ್ಕೋತೀನಿ. ಕಾಯಿ ಕೂತ್ಬಿಟ್ಟಿದ್ರೆ ಕೊಳ್ತೋಗ್ಬಿಡುವ ಹೊಸಿ. ಕಾಯಿ ಕುಂತ್ಬಿಟ್ಟಿದ್ರೆ ಕೊಳ್ತೋಗ್ಬಿಡುವ. ಈಗ ಎಳ ಪೈರಲ್ವಾ, ಕುಂಟೆ ಹೊಡ್ಸ್ಬೇಕಾಯ್ತು. ನಾನೇನು ಮಾಡಿದೆ, ಮಳೆ ಇಲ್ಲಿ ತಾಡಿ ಅನ್ಕ ಸುಮ್ಮನಾದಿ. ಮಳೆ ಸರಿಯಾಗಿ ಬಿಡ್ತು. ನಮ್ಮ ಕತೆ ಹೆಂಗಾಗ್ಬಿಡೋದ ಅಂದ್ರೆ ಗೋವಿಂದಪ್ಪ, ಅಯ್ಯೋ ಒಂದು ವಾರ ಒಳಗೆ ಕೊಟ್ಬಿಟ್ರೆ ಶಿಸ್ತಾಗ ಕುಂಟೆ ಹೊಡ್ಸ್ಬಿಟ್ಟು ಕಳಕಾಯಿ ಎಲ್ಲ ಮಿಂಚ್ಬೇಕು. ಹಂಗೆ ಹೊಲ್ದೊಳಗೆ ಕಳಕಾಯಿ ಹಂಗೆ ಮಿಂಚಿಸ್ಬಿಡ್ತೀನಿ. ಬರೀ 1 ವಾರ ಟೈಮ್ ಕೊಟ್ರೆ ನೋಡಮ್ಮ ಅದೇನಾದ್ದು ಮಾಡೋದು ಮಾಡಲೇಬೇಕು. ನಾವು ಮಾಡೋದ್ಬಿಟ್ಟದ ಅಂದ್ಬಿಟ್ಬಿಡು ಕದ್ದ ಹಾಕಿರೋದ್ನಾರ ಎತ್ತಕ್ಕಿಲ್ವ. ಆಮೇಲೆ ಇದನ್ನೇ ನಂಬ್ಕೊಂಡು ಈಗ ಭತ್ತದ ಶುರುವಾಯ್ತೀನೇನೋ. ಭತ್ತ ನಾಟಿ ಖರ್ಚಿಗಿದೆಯೇ, ಕಳಕಾಯಿನೇ ಮೇಂಟೈನ್ ಹಾಕೋದು. ವರ್ಷಕ್ಕೆ ಒಂದು ಬೆಳೆ ಭತ್ತ ಬೆಳ್ಕೊತೀನಿ ಅಂದರೆ ಏನೂ ದಬ್ಬಾಕೋಕ್ಕಾಗಲ್ಲ, ಭತ್ತಲ್ಲಿ ಏನೂ ಸಿಕ್ಕಿಲ್ಲ. ಅದೊಂದು ವೀಡಿಯೋ ಮಾಡಿ ಹಾಕ್ತೀನಿ, ಭತ್ತ ಬೆಸ್ಟೋ ಕಳೆಗಿಡ ಬೆಸ್ಟೋ ಅಂತ. ಕಳಕಾಯ ನನ್ನ ಪ್ರಕಾರ ಕಳಕಾಯ ಬೆಸ್ಟು. ಅದ್ರ ಪೂರ್ತಿ ವಿವರಣೆ ಕೊಟ್ಟು ನಿಮ್ಗೆ ವೀಡಿಯೋ ಹಾಕ್ಬೇಕು. ಅದಕ್ಕೆ ಸುಮ್ಮನೆ ನಾನು ಒಂದು ವೀಡಿಯೋ ಮಾಡ್ತೀನಿ. ಭತ್ತದ ಹೋದ್ಸತಿ ಖರ್ಚೆಲ್ಲ ಬರ್ದು ಮಾಡ್ಕೊನಿ ಮಾಡ್ಬೇಕದ. ಈಗ ಕಳ್ಳಕಾಯಿಲಿ ಬರೋದನ್ನೇ ಇನ್ವೆಸ್ಟ್ ಮಾಡೋದು. ಈಗ ಭತ್ತಕ್ಕೆ ಇನ್ನೆಂತರ್ಮ 1 ಎಕರೆ ಭತ್ತಕ್ಕೆ ಮಿನಿಮಮ್ ಅಂದ್ರೂ ಟೋಟಲ್ ಮಾಡೋಷ್ಟಕ್ಕೆ ಒಂದು 30,000 ಬೇಕು. ಒಂದು 30,000 ಮಿನಿಮಮ್ ಬೇಕೇ ಬೇಕು. 1 ಎಕರೆಲಿ ಭತ್ತ ಬೆಳಿತೀನಿ ಅಂದರೆ ಟೋಟಲಾಗಿ. ನಾಟಿ ಅಷ್ಟರೊಳಗೆ ಒಂದು 15-16 ಖರ್ಚು ಕಿತ್ಕೋಯ್ತೆ. ಇನ್ನು ಅದು ಏನಾದ್ದು ಅದು ಏನು ಕಥೆಯೋ ಕಳೆಗಿಡ. ನೋಡಿದ್ರೆ ಬೇಜಾರಾಯ್ತವ ಅಲ್ಗಳ. ಇಲ್ಲಿ ಹೆಂಗೆ ನೀರು ತುಂಬ್ಕೊಂಡ್ರೆ ಎದ್ದೇಟಿಗೆ ಬಂದು ಹಿಂಗೆ ನೋಡಿದ್ರೆ ಹೆಂಗೆ ಆಗ್ಬಿಡ ರೈತರುಗಳಿಗೆ. ಕಷ್ಟ ಬಿದ್ದು ಬೆಳೆದ್ಬಿಟ್ಟು ಅಷ್ಟು ದಿನಿಂದ. ಹಾಂ ಅದೇನಾದ್ರು ಆಲಿ ತಲೆ ಕೆಡ್ಸೋಕ್ಕಾಗಲ್ಲ ಈಗ ಜಾಸ್ತಿ. ಇಲ್ಲಿ ನೋಡ್ರಿ, ಇವು ಬಂದು ನಮ್ಮ ದೊಡ್ಡಪ್ಪರವು ಅವರವು ನೀರು ನಿಂತವೆ. ಒಂದಿಷ್ಟು ಆಗಲೇ ಏನೋ ಕಳೆ ಬೀಜ ನೆಟ್ಟು ಕುಡ್ದೆ ಕಳೆ ಬೆಳಕಬಿಟ್ಟದ. ಇನ್ನೂ 3 ದಿನ ಹೇಳೋರ ಮಳೆ, ಇನ್ನೂ 3 ದಿನ. ಅದು ಏನು ಕಥೆಯೋ ನನಗಂತೂ ಒಂದೂ ಗೊತ್ತಿಲ್ಲ. ನೋಡಮ್ಮ, ಮಾಡ್ದಂಗೆ ಆಲಿ ಮಾದಪ್ಪನ ಜಾತ್ರೆ ಅನ್ನೋಂಗೆ ಮಾಡೋದು ಮಾಡಮ್ಮ. ನಾವು ಈ ಕುಂಟೆ ಹೊಡೆಸ್ಬಿಟ್ಟು ಪಟಾಕಿ ಹೊಡ್ಬಿಟ್ಟಿದ್ರೆ ಎಷ್ಟಾರು ಇಲ್ಲಿ ಮಳೆ ತಲೆ ಕೆಡ್ಸ್ಕೊಕಾಯ್ತಿರ್ಲಿಲ್ಲ. ಕುಂಟೆ ಹೊಡೆದಿಲ್ಲ, ಕಳೆ ದಪ್ಪ ಆಗ್ಬಿಟ್ರೆ ಇನ್ನೂ ಸಾಕ್ಸೋಕ್ಕಾಗಲ್ಲ. ಅದ ಎಲ್ಲಿ ತೀರ್ಸೋಕಾದ್ದು ಕಳಿಯ ಆಗೋಲ್ಲ. ಅದರೊಳಗೆ ಕಳೆ ಔಷಧಿ ಬೇರೆ ಹೊಡೆದಿದ್ದೀನಿ ನಾನು. ಕಳೆ ಜಾಸ್ತಿ ಆಗಿ ಅದು ಸುಮಾರಾಗಿ ಸತ್ತಿತ್ತು. ಈಗ ಮಳೆ ಐತಲ್ಲ, ಪುನಃ ಚಿಗ್ರಕತ್ತೆ. ಏನಪ್ಪ ಮಾಡೋದೀಗ? ಪುನಃ ಚಿಗ್ರಕಂದ್ರೆ ಬಿದ್ರು ಮಳೆ ನೋಡ್ರಿ, ಬಿದ್ರು ಮಳೆ ಏನು ಹಸ್ರೂರ್ತಿಗೆ ಅದು, ಹಸ್ರೂರ್ತಿಗೆ. ಒಳ್ಳೆ ಕತೆ ನಮಗೆ. ಇಲ್ಲಿ ಕಾಲುಗಳ ನೋಡಿದ್ರೆ ಒಳಕ್ಕೆ ಇಳಿತವ, ಕಾಲುಗಳು ಒಳಕ್ಕೆ ಇಳ್ಕೊ ಹೋಯ್ತವ. ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಇವರವು ನೀರು ನಿಂತವ ನಮ್ಮ ದೊಡ್ಡಪ್ಪರವು. ನೋಡಮ್ಮ, ಒಂದು 4 ದಿನ ಮಳೆ ಬರೀ ಗ್ಯಾಪ್ ಕೊಟ್ಬಿಟ್ರೆ 4 ದಿನ ದೇವ್ರ ದೆಸೆಯಿಂದ ಹೆಂಗೋ ವ್ಯವಹಾರ ಮಾಡ್ಬೋದು. ನೋಡುವ ಅನ್ಕೊಂಡಂಗೆ ಆದ, ಅದು ಹೆಂಗೆ ಆಗ್ಬೇಕು ಅದು ಹಂಗೆ ಆಗೋದು. ಇನ್ಮೇಲಿಂದ ಯೂಟ್ಯೂಬ್ಗೆ ಆಲ್ಮೋಸ್ಟ್ ಅಲ್ಲಿ ವೀಡಿಯೋ ಮಾಡಬೇಕು ಅಂದ್ಕೊಂಡವನಿ. ಟೈಮ್ ಸಿಕ್ಕಿಲ್ಲ ಗುರು. ವೀಡಿಯೋ ಮಾಡಮ್ಮ ಅಂದರೆ ಯಾವ ಬಡ್ಡಿ ಅದ ಎಡಿಟ್ ಮಾಡವ ಅದ. ಮಾಡಿದ್ಮೇಲೆ ಕರೆಕ್ಟಾಗಿ ಮಾಡಿಬಿಡ್ಬೇಕು ವೀಡಿಯೋ. ಬೇಕಾಬಿಟ್ಟು ಮಾಡಬಾರ್ದು, ಸುಮ್ಮನೆ ಬಾಳ್ಗೆಟ್ಕ ಕೂತವನಿ ಅಂತ. ಮಾಡಿದ್ಮೇಲೆ ಪಕ್ಕ ಮಾಡ್ಬೇಕು ವೀಡಿಯೋಗಳು. ಅದಕ್ಕೆ ಯೂಟ್ಯೂಬ್ಗೆ ಜಾಸ್ತಿ ಮಾಡೋಕ್ಕಾಗಲ್ಲ ನಾನು. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನೂ ಸರಿಯಾಗಿ ಮಾಡೋಕ್ಕಾಯ್ತಿಲ್ಲ. ಎಡಿಟ್ ಮಾಡೋದೇ ಹೊಸಿ ಟೈಮ್ ಹಿಡಿತಲ್ಲ. ಅದಕ್ಕೆ ಮಾಡ್ತೀನಿ, ಮಾಡಬೇಕು ಅಂದ್ಕೊಂಡು ನಾನು ಯೂಟ್ಯೂಬ್ಗೆ.
ಯೂಟ್ಯೂಬ್ಗೂ ಮಾಡಬೇಕು. ನೀವು ಇಷ್ಟೆಲ್ಲ ಪ್ರೀತಿ ಪ್ರೋತ್ಸಾಹ ಎಲ್ಲ ಕೊಟ್ಮೇಲೆ ಯೂಟ್ಯೂಬ್ನ ಶುರು ಮಾಡಬೇಕು. ಇನ್ಸ್ಟಾಗ್ರಾಮಲ್ಲಿ ಒಳ್ಳೊಳ್ಳೆ ವ್ಯೂಸು ಫಾಲೋವರ್ಸ್ ಎಲ್ಲ ಬರ್ತಾರೆ ನೀಟಾಗಿ ವೀಡಿಯೋ ಮಾಡಿದ್ರೆ. ಮಾಡೋಕ್ಕೆ ಟೈಮಿಲ್ಲ, ಏನು ಮಾಡಮ್ಮ. ಹಿಂಗೆ ನೀರು ತುಂಬ್ಕೊಂಡು ಇಂಥವು ಇದು ಎತ್ತಕ್ಕೆ ಕಳಿಸ್ಮ ಅಂತಲೇ ತಲೆ ಕೆಟ್ಟೋಗದೆ. ಇಂಥ ಒಂದು 3-4 ದಿನ ಹಿಂಗೆ ನೋಡ್ಬಿಟ್ರೆ ರೀಲ್ಸ್ ಮಾಡೋಕ್ಕಲ್ಲ ಅನ್ನೋಣಕ್ಕೆ ಮನ್ಸು ಬರಲ್ಲ, ಹಂಗಾಗ್ಬಿಡುತ್ತೆ. ನೋಡಮ್ಮ ಆದಂಗೆ ಆಲಿ. ಕಳ್ಳ ಗಿಡ ಒಟ್ನಲ್ಲಿ ಬದುಕಿಸ್ಕೊನ ಬೇಕಿವ, ಉಳಿಸ್ಕೊನಿಲ್ಲ ಅಂದ್ರೆ ಆಗೋಲ್ಲ. ಭತ್ತದ ಖರ್ಚಿಗೆ ಎಲ್ಲಿಂದ ತಂದೆ ದುಡ್ಡ ಆಗೋಲ್ಲ. ಏನಾರು ಮಾಡ್ಬೇಕು, ಉಳಿಸ್ಕೋಬೇಕು ಅಷ್ಟೇ. ಸರಿ, ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಈಗ ಹೊಸಿ ಮೇವು ಕುಯ್ಬೇಕು. ಹೊಸಿಗೆ ಮೇವು ತಗೊಂಬತ್ತು ಯಾಂಬ್ದೊಳಗೆ ಬರೀಲಿ. ಅಲ್ಲ ಜೋಳದನ್ನು ತೋರಿಸ್ಬೇಕು ನಿಮಗೆ. ಬರೀ ಇಲ್ಲಿ ನೀರು ನಿಂತಿರೋದಲ್ಲ, ಅಲ್ಲಿ ಜೋಳದಲ್ಲೂ ನೀರು ನಿಂತದ ತೋರಿಸ್ಕೊಟ್ಟನು. ಇಲ್ಲಿ ಕಳ್ಳ ಗದ್ದೆ ಒಳಗೆ ಹೋಯ್ತಿದ್ದೇನೋ, ಇದು ಯಾವುದೋ ಹಣ್ಣಿ ಒಳಗೆ ಹೋಯ್ತಿದ್ದೇನೋ ಅನ್ಸ್ಬಿಡುತ್ತೆ. ಅಲ್ಲಿ ಜೋಳದ ಗದ್ದೆ ಅದ, ಅಲ್ಲಿಗೂ ನೀರು ತುಂಬ್ಕೊಂಡವ. ಈಗ ಅದ ಮೇವ ಕೂದು ಹರಿತಂತಂದು ತೇವ್ರಿ ಮೇಲೆ ಮಡಿಕೆ ಕಟ್ಕೊ ಹೋಗ್ಬೇಕು. ಅಲ್ಲೇ ಮಡ್ಗೋಕ್ಕಾಗಲ್ಲ, ತ್ಯಾಮ ತುಂಬ ಹೋಗವೆ. ಇದು ಏನೋ ಚಂಬೆ ಆಡ್ಗೆ ಚಂಬೆ ಚೆಲ್ಲಿರೋದು ಆಡ್ಗೆ. ಬರೀ ಕಳ್ಳ ಗಿಡ ಅಂತೂ ನೀರಲ್ಲಿ ತುಂಬ ಹೋಗವೆ. ಐಕ್ಳು ಕರ್ಕೊಬಂದ್ರೆ ಆಟ ಆಡ್ತವೆ ಹಿಂಗೆ ನೀರೊಳಗೆ. ಅಲ್ಲಿ ಜೋಳ ಕಾಣ್ತಾ, ಅಲ್ಲಿ ನೀರು ತುಂಬ ನಿಂತವ. ಇಲ್ಲಿ ಇದೊಂದು ಪಾತಿ ಕಳಕ್ಕೆ ನಮ್ಮ ದೊಡ್ಡಪ್ಪಂದು. ಏನು ಕಳೆ ಇರು ಕತೆ ಶ್ರಮ, ಏನಪ್ಪ ಮಾಡೋದು ಹಿಂಗಾದ್ರೆ. ಇಲ್ಲಿ ನೀರು ಹೆಂಗೆ ನಿಂತಿತ್ತು, ಏನು ಅಷ್ಟಾಗ್ಲ ಕಿತ್ತೋನೆ ಅವತ್ತು 2-3 ಪಟವ ತುಂಬ್ಕೊಂಡು ನಿಂತವ ನೀರು ಹಿಂಗೆ. ನೋಡ್ರಪ್ಪ ಜೋಳವ ಹೆಂಗೆ ತುಂಬ್ಕೊಂಡು ನಿಂತಿತ್ತು ನೀರು. ಎತ್ತಿಂದ ಬಂದು ಇಲ್ಲಿ ತುಂಬ್ಕೊಂಡು ನಿಂತದ. ಇದ್ರೊಳಗೆ ಈಗ ಜೋಳವ ಕೊಯ್ದೆ ಇಲ್ಲಿ. ಅಯ್ಯೋ ಹೆಂಗೆ ತುಂಬ ನಿಂತವೆ ಅಂದರೆ ನೋಡ್ರಿ. ಜೋಳ ನೋಡ್ರೆ ಸೂಪರಾಗಿ ಬಂದದ ಜೋಳ. ಈಗ ನೀರು ತುಂಬ್ಕೊಂಡು ನಿಂತದ ಹಿಂಗೆ. ಅಯ್ಯೋ, ಜೋಳದ ಗದ್ದೆ ಎಲ್ಲ ಹಿಂಗೆ ತುಂಬ ಹೋಗದ ನೀರು. ಈಗ ಇದ್ರೊಳಗೆ ಕುಯ್ಬೇಕು ಹಿಂಗೆ. ಇಲ್ಲಿ ತುಂಬ ಹೋಗವ ನೀರು. ಈಗ ಇಲ್ಲಿ ಕೂದು ತಕೋಗಿ ಅಲ್ಲಿ ಬರಾದ ಗದ್ದೆಲ್ಲಿ ಹೊಸಿ ಅಲ್ಲಿಗೆ ತಗೊಂಡು ಮಡಿಕೊಂಡು ಕಟ್ಕೊಂಡು ತಗೋಬೇಕು ಈಗ. ಸಾಪ ಇಷ್ಟೇ ರೈತರ ಜೀವನ. ಮಳೆ ಜೋರಾಗಿ ಹೋದ್ರೆ ನೋಡ್ರಿ. ಇದಕ್ಕೆ ದೊಡ್ಡಪ್ಪ ಅಲ್ಲೇನು ಮಾಡೋಕೆ ಹೋಗಿದೆ? ವಿಡಿಯೋ ಮಾಡ್ಕೋಬೇಕು ಎಲ್ಲನೂ. ನೀನು ಮಾಡೋದು ಏನಾರು ಹೇಳಿ ಈಗ. ಓಹೋ ಕತ್ತೆ ಕರ್ಮ ನಮ್ಮ 2ನೇ ತಾರೀಕು ಗಂಟ್ಲು ಹಿಂಗೆ ಉದ್ದ ಹಿಂಗೆ. ಕುಯ್ಲ ಅಲೋ ಅಣ್ಣ, 8:15 ಕೊಯ್ಯಿ ಜಲ್ದಿ. ಜೋಳದೊಳಕ್ಕೆ ಕಿತ್ತು ಬಿಡ್ತಿದೆ. ಇಲ್ಲೋ ಅನಾರ್ದ ಮೇವು ಕೊಯ್ಕೆ ಆಗಿಲ್ಲ ನನಗೆ. ಏನಿದ್ದೀನಿ ಮೇವು ಚಂಬನೆ ಕುಯ್ಕೋಗ ಅಡ್ಗ ತೆಗಿಬೋದು. ಕೆಂಬ ವರ್ಷ ಕೊಯ್ಕೊಂಬ ಕೆಬ್ಬ ಅಡ್ಗ ದನಗಳಿಗೆ ಜೋಳ ತಗೋಯ್ತಮ್ಮಿಲ್ಲ. ಜೋಳ ನೀವು 3 ಕಿಲೋ ತಗೋ. ಕುಯ್ಲ ಜಲ್ದಿ ಕುಯ್ಲ. 2 ಕಟ್ಟು ತಗೋಗೋಷ್ಟಕ್ಕೆ ಲೇಟ್ ಆಯ್ತಾ. ಹಾಂ ಏನ
ನಿಂದು ಮಾಡೋ ನೀ ಫೋನ್ ಹಿಡ್ಕೊಂಡು ನಿಂತಿರೋದು ಹತ್ಕೊಂಡು ಕುಣಿಸ್ತೀನಿ. ಹಾಂ, ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ಯಾಮೋ ಪಾಮೋ ಎತ್ಕೊ ಹೋಗ್ಬೇಕು. ಇಲ್ಲಿ ನೀರು ತುಂಬ್ಕೊಂಡವ, ಅಲ್ಲಿಗೆ ತಗೊಂಡು ಮಡಿಕೊಂಡು ಕಟ್ಕೋಬೇಕು.